ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಈ ಉರಿ ಬಿಸಿಲಲ್ಲಿ ನಮ್ಮ ಬಾಡಿನ ಹೇಗೆ ತಂಪಾಗಿಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ನಿಸರ್ಗದಲ್ಲಿಯೇ ಸಿಗುವಂತಹ ಒಂದು ಪದಾರ್ಥದಿಂದ ಹೇಗೆ ತಂಪಾಗಿಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಇದೇ ನಿಸರ್ಗದಲ್ಲಿ ಸಿಗುವಂತಹ ಎಲೆಯಾಗಿದೆ. ಇದರ ಹೆಸರು ಹೊಡೆಸೊಪ್ಪು ಅಂತ ಕರೀತಾರೆ ನಮ್ಮ ಸೈಡು. ನಿಮ್ಮ ಸೈಡ್ ಏನಂತ ಕರೀತಾರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈ ಸೊಪ್ಪು ದೇಹವನ್ನು ತಂಪಾಗಿಡಿಸುತ್ತೆ. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಈ ಎಲೆಯನ್ನು ಕಿತ್ಕೋತಾ ಇದ್ದೀನಿ. ಇದು ಎಲ್ಲ ಸೈಡು ಸಿಗುತ್ತೆ ಆಲ್ಮೋಸ್ಟ್. ನಾವೊಂದು 10 ಎಲೆಯನ್ನು ತೆಕ್ಕೋತಾ ಇದ್ದೀನಿ. ನೋಡಿ, ಇದಕ್ಕೂ ಹೊಡೆಸೊಪ್ಪು ಅಂತಲೇ ಕರೀತಾರೆ. ಇದು ಸ್ವಲ್ಪ ರೌಂಡ್ ಶೇಪ್ ಇರುತ್ತೆ. ಇದು ಯೂಸ್ ಆಗಲ್ಲ. ಉದ್ದ ಶೇಪ್ ಇರೋದು ಯೂಸ್ ಆಗುತ್ತೆ. ನೋಡಿ, ನಾವೊಂದು 10-12 ಎಲೆಯನ್ನು ಕಟ್ ಬಂದಿದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಒಂದು ಪಾತ್ರೆಗೆ 1 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಕಿತ್ಕೊಬಂದಿರುವಂತಹ ಎಲೆಯನ್ನು ಹಾಕಿ ಗಿವುಚಬೇಕು ಚೆನ್ನಾಗಿ. ನೋಡಿ, ಈ ಥರ ಗಿವ್ಚ್ಕೋಬೇಕು. ಇಷ್ಟು ದಪ್ಪ ಆಗತ್ತೆ. ಇದನ್ನು ತುಂಬ ಹೊತ್ತು ಬಿಡಬಾರ್ದು, ಯಾಕೆಂದರೆ ತುಂಬ ಮಣ್ಣಿ ಥರ ಆಗಿಬಿಡತ್ತೆ, ಬೇಗ ದಪ್ಪ ಆಗತ್ತೆ. ಇದನ್ನು 1 ಕಪ್ಗೆ ಸೋಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಆಗಿರುತ್ತೆ. ಮತ್ತೊಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಹಾಗೆ ಬೇಕಾದರೂ ಕುಡಿಬೋದು, ಅಥವಾ ಸಕ್ಕರೆ ಅಥವಾ ಬೆಲ್ಲವನ್ನು ಬೇಕಾದರೂ ಹಾಕ್ಬೋದು. ನಾನು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ 1 ಸ್ಪೂನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಹಾಕಿದ ನಂತರ. ನೋಡಿ, ಇವಾಗ ಹೊಡೆಸೊಪ್ಪು ಜ್ಯೂಸು ರೆಡಿಯಾಗಿದೆ. ಇದನ್ನು ಕಪ್ಪಿಗೆ ಹಾಕಿ ಸರ್ವ್ ಮಾಡ್ಬೋದು. ಇದು ದೇಹವನ್ನು ತಂಪಾಗಿಡತ್ತೆ. ನೋಡಿ, ನಾ ಮಾಡಿರುವಂತಹ ಜ್ಯೂಸ್ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಮತ್ತೆ 2 ಸೊಪ್ಪನ್ನು ಹಾಕಿ ಗಿವ್ಚ್ಕೊಂಡು ಈ ಥರ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಮಾಡ್ಕೋಬೇಕು. ಎಲೆಗಳು ಜಾಸ್ತಿ ಹಾಕದಂಗೆ ಅದು ದಪ್ಪ ಆಗ್ತಾ ಹೋಗುತ್ತೆ. ಇದನ್ನು ಬಿಸಿಲಿಗೆ ನಾನು ಒಣಗಿಸಿದ್ದೀನಿ. ಒಂದು ಅರ್ಧ ಗಂಟೆ ಇಟ್ಟರೆ ಈ ಥರ ತೆಗಿಲಿಕ್ಕೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಕ್ಲೀನಾಗಿ ತೆಗಿಲಿಕ್ಕೆ ಬರುತ್ತೆ. ಇದನ್ನು ನಾವು ಕಣ್ಣಿಗೆ ಇಟ್ಕೊಂಡ್ರೆ ಕಣ್ಣು ಉರಿಯುತ್ತಾ ಇದ್ದರೆ ಇದು ಕಡಿಮೆ ಮಾಡುತ್ತೆ. ಕಣ್ಣಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಇದು ಕಡಿಮೆ ಮಾಡುತ್ತೆ. ಇದನ್ನು ಹಾಕಿ ಒಂದ್ಸಲ ತೆಗೆದಾಗ ಎಷ್ಟು ರಿಲೀಫ್ ಆಗುತ್ತೆ ಅಂದರೆ ತುಂಬ ಒಂಥರ ರಿಲೀಫ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.